शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्ते। शुक्लांबरधर श्री विघ्नेश्वर शुक्लांबरधर श्री विघ्नेश्वर अंबाधुवर लंबोदर शुक्लांबरधर श्री विघ्नेश्वर अंबाधुवर लंबोदर पार्वती सुतारे सुवे पार्वती सुतारे पाशांकुशधरने श्री विघ्नेश्वरने शुक्लांबरधर श्री विघ्नेश्वर अंबाधुवर लंबोदर ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ಬಾರದನೆ ಪಾರ್ವತಿ ಕಾಣನೆ ಕರಿಮುಖ ಬಾರದನೆ ಪಾರ್ವತಿ ಕಾಣನೆ ಶ್ರೀ ವಿಘ್ನೇಶ್ವರನೆ ಪಾಶಾಂಕುಶಧರನೆ ಶುಕ್ಲಾಂಬರಧರ ಶ್ರೀ ವಿಘ್ನೇಶ್ವರ अंबाधुवर लंबोदर 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 ತಾತನ ಭಕ್ತನಾಗಿ ಗುರುವಿನ ಗುಲಾಮನಾಗಿ ತಂದೆ ತಾಯಿ ತಕ್ಕ ಮಗನಾಗಿ ಸಂಗೀತ ಕಲಿಸಿದ ಗುರುವಿನ ಗುಲಾಮನಾಗಿ ನನ್ನನ್ನು ಸುಂದರ ಸಾರ್ಥಿ ಎಂದು ಕರೆಯುತ್ತಾರೆ ದೇವ ಏಳಕ್ಕೆ ತಮ್ಮನಂಕಿತವ ಭೂಪತಿ ನಾವು ನಾರಂದರೆ ಈ ಧರಣೆಯನ್ನು ಪರಿಪಾಲಿಸುವ ದೇವ ದೇವಕರನ್ನ ಗರ್ಭದ ಗಂಡರಿಗೆಲ್ಲ ಗಂಡ ಕಾಣದಂತೆ ಗಂಡ ಮಹಾರಾಜರಂತ ಶ್ರೀ ಬಾಲಕೃಷ್ಣ ಮೂರ್ತಿ ತಿಳಿಯಲೇ ಸಾರಥ್ಯ ಬಾಲಕೃಷ್ಣಮೂರ್ತಿ ತಾವಾದರೆ ಈ ಸಭಾ ಮಧ್ಯಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಭೂಪತಿ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನಂತ ಕೇಳಿದೆಯ ಹೌದು ದೇವ ಎಂದಿನ ದಿನ ಎನ್ನ ಭಕ್ತರ ರೇಣುಕ ದೇವ ಅರ್ಥಾತ್ ಜಮದಾಗ್ನರ ಕಲ್ಯಾಣ ನಾಟಕವನ್ನು ಆಡಿಸುತ್ತಿರುವರು ಆದ ಕಾರಣ ಅವರಿಗೆ ಆಶೀರ್ವಾದ ಮಾಡಲು ಬಂದರೆ ವಿಚಾರ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ನಮಸ್ಕಾರವಾಗಿ ಹೇಳಿದ್ದೇವ ಗೋಪಾಲ ಬಾಲನೇ ಗೋಪಿ ಚಾರ ಚೋರನೇ ಗೋಪಾಲ ಬಾಲನೇ ಗೋಪಿ ಚಾರ ಚೋರನೇ ಅಂದವಾದ
ಎನ್ನ ಜನನಿ ಜನಕರನಾದ ವಾಸುದೇವ ದೇವಕರನ್ನ ಬಂಧನವನ್ನು ಬಿಡಿಸಿ ಗೋಪಾಲ ಬಾಲ ನಾನಲ್ಲವನ ಸಾರ್ತೆ ಸಮುದ್ರ ಮಧ್ಯದಲ್ಲಿ ಇಟ್ಟಿರಲಿ ಆಗ ನಾನು ಮಸ್ತಕ ರೂಪ ತಾಳೆ ಬಲಗಾಲಲ್ಲಿ ಸೋಮಕ ಸೂರ್ಯನ ಸೀಳೆ ಬ್ರಹ್ಮನ ವೇದಕ ತಂದು ಕೊಟ್ಟಂತ ಮತ್ಸ್ಯವತಾರ ನಾನದವನ ಸಾರಥೆ ಗೋವರ್ಧನ ಗಿರಿಯ ಗೆದ್ದಿ ಗೋವುಗಳನ್ನು ಕಾಯ್ದು ಬಂದ ಶಕ್ತಿ ಶೋಧನ ಪ್ರಶೋಧನ ರೆಡಿ ಆಗಿರ್ಬೇಕು, ಲೇಟ್ ಮಾಡಬಾರ್ದು. Da
ಕರ್ಕೊಂಡು ಬರ್ಬೇಕಪ್ಪ, ಲೇಟ್ ಮಾಡಬಾರ್ದು ಪಾತ್ರದಾರರು. ಏನ್ ಮಾಡ್ತಾರಲ್ಲ ನೀವು ಬರ್ತಾರ ಶಕ್ತಿ ಸುಧಾರ ಬರ್ಬೇಕು, ಲೇಟ್ ಮಾಡಬಾರ್ದು. ಮ್ಯಾನೇಜರ್ ಕರ್ಕೊಂಡ್ ಬರ್ಬೇಕು ಪಾತ್ರದಾರಗಳ. ಲೇಟ್ ಮಾಡಬಾರ್ರಿ. ಪ್ರಸಿದ್ಧ ರೆಡಿ ಇರ್ಬೇಕಪ್ಪ, ಪ್ರಸಿದ್ಧ ಯಾರು ರೆಡಿ ಆಗಿರ್ಬೇಕು. ಪ್ರಸಿದ್ಧ ರೆಡಿ ಇರ್ಬೇಕಪ್ಪ, ಪ್ರಸಿದ್ಧ. ಬಿಟ್ಟು ಬರ್ತಾಳ ನೋಡ ಐಸ್ಕೂಲ ಬಿಟ್ಟ, ಸಂಗಾಗ ನಿಂತು ನನಗೆ ಮಾತಾಡತಾಟ. ಬಿಟ್ಟು ಬರ್ತಾಳ ನೋಡ ಐಸ್ಕೂಲ ಬಿಟ್ಟ, ಸಂಗಾಗ ನಿಂತು ನನಗೆ ಮಾತಾಡತಾಟ. ಏನು ಚಂದ ನೋಟ ಬರ್ಸಾಲ ಕದಲ ಕಟ್ಟ, ಏನು ಚಂದ ನೋಟ ಬರ್ಸಾಲ ಕದಲ ಕಟ್ಟ. ಇತಿ ಚಿಂತನ ಊಟ ನನ್ನ ಮಸ್ತಿನ ಊಟ. ಬಿಟ್ಟು ಬರ್ತಾಳ ನೋಡ ಐಸ್ಕೂಲ ಬಿಟ್ಟ, ಸಂಗಾಗ ನಿಂತು ನನಗೆ ಮಾತಾಡತಾಟ. ನನ್ನ
ಕೈ ಮಾಡಿ ಕರಿತಾಳ ಬದುರೆ ಒಂಟಾಳ ನಾ ಬೀಳುತ್ತದೆ ನನ್ನ ಕೈ ಮಾಡಿ ಕರಿತಾಳ ಬದುರೆ ಚಂಪನ ಹುಡುಗೀರ ಏನು ಚಂದ ನಡಿಗೆ ಚಂಪನ ಹುಡುಗೀರ ಏನು ಚಂದ ನಡಿಗೆ ನಿಮ್ಮ ಸಿಂಪಲು ಸುತ್ತಿ ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂಗಾಗ ನಿಂತು ನನಗೆ ಮಾಡ್ತಾಳ ತಾಟ ಸುತ್ತಿ ಬರ್ತಾಳ ನೋಡ ಐಸ್ಕೂಲ ಬಿಟ್ಟ ಸಂಗಾಗ ನಿಂತು ನನಗೆ ಮಾಡ್ತಾಳ ತಾಟ ಸಾಗದೊಕ್ಕಲಿಕ್ಕೆ ಅವರ ಪಚ್ಚಲಮಗಳನ್ನು ದಕ್ಕನ ಬರಲಿಕ್ಕೆ ಮುಖ ಮಾರಿಯಂತೆ ಮೆರೆಯುವುದರು ಮತ್ತು ಬಾಬು ಬಾಬರರಿಪ ಕೊಲೆಯೊಬ್ಬ ಸಂಚಾಯ ಸೈನ್ಯಕ್ಕೆ ಮಂದ ಮಾತು ತಪ್ಪು ಮಹುಮದ್ದರು ಎನ್ನು ಕರೆದೋಳು ಮೆರೆಯುವ ಈ ಖಡ್ಗದ ದೆಬ್ಬೆಗೆ ಸಬ್ದೇವತೆಗಳ ಭಯಗ್ರಸ್ತರೋದು ತಮ್ಮ ತಮ್ಮ ವಸತಳಂಬಿಟ್ಟು ಕಂಡ ಕಡೆಯ ಎಣ್ಣೆಯ ಪಾದಗಟ್ಟನಿಗೆ ಜಗ್ಗನೆ ಈ ಭೂಮಿಯ ತಪ್ಪು ಜಿಲ್ಲೆಗಳ ಪಾತಾಳ ಸರ್ವಗಳನ್ನು ಅಲ್ಲಿ ಗಡಿವ ಅತ್ಯತ್ವ ಪರ್ವತಗಳು ನಕ್ಷತ್ರಗಳು ಚಲ್ಲನೆ ಹೀಗೂ ಮಾಡಲಿಕ್ಕೆ ಚೆಲ್ಲಬಿದೆಯರು ತಪ್ಪಡಿ ನಿಲ್ಸ್ಬೇಕಪ್ಪ ತಪ್ಪಡಿ ನಿಲ್ಸ್ಬೇಕು ನಕ್ಷತ್ರದ ಗಣವ ಪಟೋತ್ಮರ ಓದುವ ಕಾರಣ ಮುಂಭಾಗದೊಳಗೆ ನಿಂತು ವಂದನೆಗಳ ಮಾತನಾಡುವ ನೀನು ನಾನು ಧಾರಂತ ಕೇಳಿದ್ಯಾ ಓದಿ ತಲುಪಿದ ಮೇಲೆ ಅಂತಿಗಿನ ಮರಿಬಾರದು ವಿದ್ಯೆ ಕಲಿಸಿದ ಗುರುವಿನ ಮರಿಬಾರದು ಹೆಂಡತಿಯನ್ನು 6 ತಿಂಗಳ ತೋರ್ಮನೆಯಲ್ಲಿ ಬಿಡಬಾರದು ಹೆಂಡತಿ ತೋರ್ಮನೆಯಲ್ಲಿ ಹೋಗಲಂತ ಸುಳ್ಳು ಕುಡಿದು ಬಚಾರಾಗ ಅಲ್ಲರಿಕೆ ಅಂತ ಬರಬಾರದು ಇನ್ನೊಮ್ಮ ಕಲಿಸಲಿಕ್ಕೆ ಬಂದಿರುವ ಸಾರಥಿಯಾಗಿ ಹೇಳಬೇಕು ತಮ್ಮ ನಾಮಂಕಿತ ಪೂರ್ತಿಯಾಗಿ ನಮ್ಮ ನಾಮಾಂಕಿತವೇನೆಂದು ಕೇಳಿಯೋ ಹೌದು ದೇವ ಬಾಪ ಬಾಪರ ಜಗ ಜಗಿತ ಕಿರ್ತಾನ್ ಮಣಿ ವೀರಾಂಜಿತ ಭಾಸ್ವತ್ತಿನ ಪ್ರಕಾಶಕ್ಕೆ ಪೌಜ್ಯನ್ನಂತೆ ಗರ್ಜಿಸಿದರ ಮೂರ್ತಿಯ ಅಲ್ಲವಡಿತ ಭಾಷಣ ಸಂವನನ್ನು ಪಾಠಗಳನ್ನು ತಿಳಿಸಿತು ಮೂರ್ಜಿತ ಪ್ರಭು ವೀರನಾದ ನಿರ್ಜೇಂದ್ರನ ಸುವರ್ಜಿತ ಜಯಮರ್ಚಿತ ನಿರ್ಜೀವಾಗಿ ಕುಳಿತುಕೊಂಡು ಎಣ್ಣೆಯ ಕಾಲ್ತಂಡೆ ರವ ಸತ್ಯ ಅಷ್ಟದಿಗ್ಗಜಗಳ ಕೆರ್ರಂತ ಹೋದ್ರೆ ತಪ್ಪಡಿ ನಿಲ್ಸ್ಬೇಕು ತಪ್ಪಡಿ ಅಷ್ಟದಿಕ್ಪಾಲಕರು ಶ್ರೇಷ್ಠ ನಷ್ಟಪಡಿಸಿ ಈ ಸಿಟ್ಟಿಗಳ ಮೆರೆಯುವ ವೈರಿಗಳ ತಿರುಗಿ ತೆಗೆದು ಪರಿಪರಿಯಿಂದ ಭಾವಿಸಿ ಅವರ ಪಚ್ಚಲಮಗಳನ್ನು ಕಕ್ಷಲಕ್ಕೆ ಜಾರಿಗಳನ್ನು ಬಡಿಸಿ ಸರ್ವ ರಾಜ್ಯಗಳನ್ನು ಮೆಲುಗರಿಸಿ ರಾಜ್ಯ ಸೌಲಭ್ಯ ಚಕ್ರವರ್ತಿ ಸಾರಥಿ ಇದು ಅಲ್ಲದೆ ಈ ಗೋಮಾಂಡಲದಲ್ಲಿ ವೀರಾಂಶಿತ ವಿಷ್ಣುನ ಪತಿ ಮಹಿಮೆಗಳ ಚಿತ್ತಿಚ್ಚ ಅವನದ ನಿಲ್ಲಿಸಿದರೆ ಅಮರವತಿ ದಿಕ್ಪಾಲಕರ ಮಹಾನು ಲೋಹವತಿ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷರೆಂದು ಪ್ರಖ್ಯಾತಿಯನ್ನು ಪಡೆದು ರಾಕ್ಷಸ ರಾಜಕುಮಾರ ಕುಂಬಿನ ಅಮ್ಮನವರ ಗರ್ಭಾಂತಿಗೆ ಸುಧಾಕರ ಶಕ್ತಿ ಸೋದರ ಮಹಾರಾಜನ ಜೈಗಲೆ ಮಾಡಿ ಸಾರಥಿ ಸೂರ್ಯನ ಮಹಾರಾಜರಾದರೆ ಈ ಸಭಾಮಟ್ಟಕ್ಕೆ ಬಂದ ಕಾರ್ಯಾರ್ಥವನ್ನು ಕ್ರಮ ದಿವ್ಯ ಪ್ರಭಾವ ಸಭಾಮಟ್ಟಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯೋ ಹೌದು ಜನ ರಾಜ್ಯ ಕಾರ್ಯವನ್ನು ನಿತ್ಯವಾಗಿ ನಾನು ಜನ ಕೂಡ ಆಲೋಚನೆ ಮಾಡುವ ಕಾರಣವನ್ನು ಬರಲಾಕಿ ಬುದ್ಧಿವಂತನಾದ ಸಾರಥಿ ತಿಳಿದು ಮುಂದೆ ಏನು ಸಂಗತಿ
ಮನೆಯಾಗ ಅಳಿಯ ಬಂದು ಕುಂತಾನವ್ವ ಅತ್ತಿ ಮನೆಯಾಗ ಎತ್ತಿನ ಪ್ರೀತಿ ಎತ್ತಿನ ಪ್ರೀತಿ ತಿಳ್ಕೊಂಡೈತೆ ಅಳಿಯನ ಮ್ಯಾಗ ಅತ್ತಿ ಮಾವಾಗ ತಿಳ್ಕೊಂಡೈತೆ ಅಳಿಯನ ಮ್ಯಾಗ ಅತ್ತಿ ಮಾವಾಗ ಏನಾರ ಇದ್ದುದು ನಮ್ಮ ಊರಾಗ ಅಳಿಯ ಬಂದು ಕುಂತಾನವ್ವ ಅತ್ತಿ ಮನೆಯಾಗ ಅಳಿಯ ಬಂದು ಕುಂತಾನವ್ವ ಅತ್ತಿ ಮನೆಯಾಗ ಅದಾದ ಮಾವ ಪ್ರಬೋಧನ ಕನ್ನಡ ಧಾರ್ಮಿಕ ರಾಜ ದೇಶ ಚೆಂಡಾಡುವ ಗಂಟೆಗಳಿಗೆ ಮಾರ್ತಾಂಡ ಪಾಪ ಪಾಪರಿ ಅನ್ನ ತೌರ್ಯ ಮತ್ತರಡಿ 86 ಚೇತನ ತಡೆಯಲಾರದ ತಳಗಳ ಗಂಟೆ ಕಳುಹಿಸುತ್ತ ಎಲ್ಲ ಕರೆದು ಮೆರಿವ ಕಟ್ಕೊಂಡ್ ಕಂಡ ಸಲುವೆ ಕಂಡ ತಂಡವಾಗಿ ದಿಗ್ವಿಜಯ ಮಂಡ್ಯ ಕಡುಪರಾಕ್ರಮದಿಂದ ಮೆರೆಯುವ ಮಹಾವೀರನು ಮುಂಭಾಗದೊಳ್ಳಂತೆ ಮಾತನಾಡುವ ನೀಲಗಾರ ನಡುವೆ ನಾವು ದಾರಂದು ಕೇಳಿದ್ಯಾ ಹುಟ್ಟುವಾಗ ಒದ್ದಾಟ ಹುಟ್ಟಿದ ಮೇಲೆ ಜಂಜಾಟ ಬೆಳೆಯಬೇಕು ಶತ್ರುಗಳ ಕಾಟ ನಿವಾರಿಸಬೇಕು ಸಂಸಾರದ ಪರದಾಟ ನೀವು ನಾವು ಆಟವನ್ನ ಆಟ ಗುರುವಿನ ಪಾಠವನ್ನು ಕಲಿತರೆ ನಿಜವಾದ ಆಟ ಇದುವೇ ರಣರಂಗದ ಬಯಲಾಟ ಈ ಬಯಲಾಟದಲ್ಲಿ ಸುಂದರ ಸಾರಥಿಯೇ ಆಟ ನನ್ನನ್ನು ಸುಂದರ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ ಈಗಲೇ ಸ್ಮೃತಿ ಕುಮಾರೇ ಗಂಗಮ್ಮತ್ತಿ ಸಾರಥಿ ನಮ್ಮ ನಾವು ಹಾಕಿದ್ದೇವೆ ಎಂದು ಕೇಳಿದ್ಯಾ ಹೌದು ದೇವ ಅದೇನು ದೇವ ಒಬ್ಬರಿಯನ್ನು ಕರೆದು ಮೆರಿಯುವ ಕಟ್ಟದ ಮಾಡತಕ್ಕ ಕಾಕ ಮಟ್ಟದ ಕಾರಣ ತಡೆಯಲಾರದೆ ತಮ್ಮ ತಮ್ಮ ಪಟ್ಟ ಪರಾಕ್ರಮದಿಂದ ಮೆರೆಯುವ ಮಹಾವೀರನ ಮುಂಭಾಗದಲ್ಲೆಂದು ಮಾತನಾಡುವ ಇಂಥ ಕಟುಗ್ರತರ ಜಗದ್ಭೀಕರಾತಿ ಭಯಂಕರ ಶತಕವತರಾತ್ತರ ಕುಮಾರ ಕುಮ್ಮಿನ ಎಂಬ ಪಟ್ಟಣವನ್ನು ಪರಿಪಾಲಿಸುವುದಿಟ್ಟ ಛತ್ತೀಸ್ಗಢನೆಂಬ ಸೋದರ ಪ್ರಚೋದನೆಂಬ ಸೂರನಿಗ ಸಮದಂಡಿಯಾದ ಗಂಡುಗಳೆಲ್ಲವೆಂದು ದಿಗ್ಬಂಧನ ವಿರಿಯಂತ ಸೇವೆಯನ್ನು ನಡೆಸಲು ಸಾರುತ್ತೆ ಇದು ಸುಂದರ ಮುಕ್ತಿ ಆನಂದನಾದ ಪ್ರಸೂದನ ಮಹಾರಾಜರಾದರೆ ಈ ಕಂದರಿಸುವ ಬುದ್ಧಿತ ಮಂಟಪಕ್ಕೆ ಬಂದ ಕಾರ್ಯಾರ್ಥವನ್ನು ದೇವ ದಿವ್ಯ ಪ್ರಭಾವ ಎಲ್ಲ ಈ ಸಾರಥಿ ಈ ಶೃಂಗಾರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿಯೋ ಹೌದು ದೇವ ಎಂದಿನ ದಿನ ತುರರಿಗೆ ತುಂಬ ಸ್ವಪ್ನ ಸ್ವರೂಪನಾದ ಕಡಗಲಿ ತುರಿನ ಕಾಲ ಋತು ರೌದ್ರೇಕವೆಂಬ ತ್ರಿಪುತಮಾದವರನ್ನು ಪಡೆದು ನೆನೆಸಿಕೊಂಡ ನಮ್ಮ ಆಜ್ಞೆಯನ್ನು ಕಲಿತ ಕಾರಣ ವರ್ಣವಾದ ಕಂಡಿಯ ಸಾರಥಿ ನಮ್ಮ ಆಜ್ಞೆಯನ್ನು ಜಾಗೃತಿ ಐಶ್ವರ್ಯ ಮತ್ತ ಮೇಲೆ ಕೇಳ ತಮ್ಮನೇ ವೀರಾದಿ ವೀರನೇ ಬಂದ ದೇವತೆಗಳ ದೇಹ ಮಿಂಡಿ ತಂಡವಾಡಿಸುವ ದೃಢವಾದ್ಯನಾದನು
ಬಿಟ್ಟು ಬಾಬರವನ ಹೆಂಡತಿಯಾದ ಪಾರ್ವತಿಯನ್ನು ಎಳೆದೆಯನ್ನು ಮುಂದೆ ನಿಲ್ಲಿಸುತ್ತಾಳು. ನಿನ್ನೆಲ್ಲಿದ್ದರೆ ಎನ್ನು ಮುಂದೆ ಮಾತನಾಡುತ್ತಮ್ಮ ಪ್ರಚೋದನೆ ಪ್ರಯತ್ನಚಾರದಲ್ಲಿ ಯಾರು ಅರಿಯದಂತೆ ಅಡಿಗೆಕೊಂಡು ಆ ಬಂಡರಿಗೆ ನಮ್ಮ ಬೂದಿ ಬಡಕನ ಗಡಿಯಲ್ಲಿ ಗಂಗೆಯನ್ನು ಧರಿಸಿಕೊಂಡು ಕೊಡಿಯಲ್ಲಿ ಪಾರ್ವತಿಯನ್ನು ಕುಳಿತುಕೊಂಡು ಕೈಲಾಸಗಿರಿ ಎಂಬ ಆಸು ಬಂಡೆಯ ಮೇಲೆ ಕುಳಿತಿರುವ ಆ ಈ ಜನಮೋಹನ ಮಕ್ಕಳನ್ನು ಬಿಡಿದೆ ಗಟ್ಟಿಮಣಿಗಳಾದ ಗಂಗೆ ಪಾರ್ವತಿಯನ್ನು ಎಳೆತನ್ನು ನಿನ್ನ ಕಟ್ಟು ಒಪ್ಪಿದೆ. ನಿನ್ನ ಆಜ್ಞೆಯನ್ನು ಪಾಲಿಸುತ್ತಿದ್ದರೆ ನಿನ್ನ ತಮ್ಮನ ಸಹೋದರಮ್ಮ ನಾಮಾಂಕಿತದಿಂದ ಧರಿಸಿ ಸಾರ್ಥಕವೇನು ಅಪ್ಪಣೆಯನ್ನು ಕೊಡಬೇಡ ಅರ್ಪಿಸುವಂತೆ ತಮ್ಮ ಸತ್ಯ ಲೋಕಕ್ಕೆ ದಾಳಿ ಇಟ್ಟು ಮಿದಿಲಕ್ಕೆ ತೊಂಬರದ ವೀರಾಂಜಿತಾತುಮನನ್ನು ಒತ್ತು ಅವನ ಮಡಿನಿಯಾದ ಶಾರದೆಯನ್ನು ಹಿಡಿದು ತಂದು ನಮ್ಮ ಹೋತಿ ಪಟ್ಟಣದಲ್ಲಿ ಇಟ್ಟುಕೊಂಡರು. ಎಂಬ ಸಂಪತ್ತು ಅಭಿವೃದ್ಧಿಯಾಗುವುದು. ಇದಕ್ಕೆ ನನ್ನ ಮನದ ಅಭಿಪ್ರಾಯವೇನು ಪ್ರಚೋದನೆ? ಅದೇನು ಚೆನ್ನಾಗಿ ಹೇಳುತ್ತಮ್ಮ. ಆ ಬ್ರಹ್ಮ ನಮ್ಮವನೇ ಯಾವ ಬಲವಂತನೆಂದು ಹೇಳಿ ಅವನಿಗೆ ಅಂತ ಬಲವಂತನಾದರೆ ತಾನೇ ಸೃಷ್ಟಿಸಿದ ಸರಸ್ವತಿ ಎನ್ನ ಮಗಳನ್ನು ಭಾವಿಸಿದೆ ಸತ್ಯಗಳನ್ನಾಗಿ ಮಾಡಿಕೊಂಡಿಲ್ಲ. ಇಲ್ಲ ಅಪ್ಪಣೆ ಆಯ್ತೆಂದರೆ ತಿರಂಗಳಂ ಕಡಿದು ಅವನ ಹೆಂಡತಿಯಾದ ಶಾರದಿಯನ್ನು ಶಿಕ್ಷಣ ಹಿಡಿದುಕೊಂಡು ಬರುವನ ಆಗ್ತದ ಈ ಮಾತು ಸರ್ವತ ಗರ್ಭನಿಪ್ಪೇಂದನ ಮಾಡಲು ಚಕ್ಕಿಸದರು. ನಾನು ಹೇಳುವ ಮಾತು ಇಂದ್ರನ ಲೋಕಕ್ಕೆ ಹೋಗಿ ಸೆರೆಹಿಡಿದು ನಮ್ಮನ್ನು ಹೋಗಿ ಪಟ್ಟಣಕ್ಕೆ ತರುವಂತನಾಗುತ್ತಮ್ಮ. ವಿಕ್ರಮ ತಣ್ಣನಾದನ್ನ ರಾಕ್ಷಸ ಗೌತಮ ಮುನಿಯ ಹೆಂಡತಿಯನ್ನು ಬಯತಮಾಯಿ ತುಂಬ ಏನಿಯಂ ಪಡೆದ ದೇವೇಂದ್ರ ನಮ್ಮ ಕಕ್ಕರೆಯನ್ನು ಉಪ್ಪನ ನೆಲಕ್ಕ ಬಳಿತವನ ಪತ್ತೆಯಲ್ಲವ ಪುಡಿಪುಡಿ ಮಾಡಿ ಬರುವೆ. ಅವನ ಬೆಂಬಲವಾಗಿ ಕಾಲ ಮಂಡ್ಯದ ಪ್ರತಾಪನಾದ ದಂಡದರನ್ನ ಅಡ್ಡ ಬಂದರೆ ಎದುರದೆ ಮಂಡಿತ ಮಂಡಲ ರಾಯನ ಗಂಡನಾದ ಈ ನಿನ್ನ ಸಹೋದರಿಗೆ ನೀವು ತಡಮಾರದ ಕೊಡುಗೆ ನಾರಾಯಣ ಗಂಡನಾದ ತಮ್ಮ ಅಣ್ಣ ಶಕ್ತಿ ಸೋದರ ಇಗೋ ದೇವಮುನಿ ನಾರದರ ಆಗಮಿಸುವುದಂತೆ ತೋರುತ್ತಿರುವುದು. ಅವರನ್ನು ಆಧರಿಸಿ ಮರ್ಯಾದೆಯಿಂದ ಕರೆದುಕೊಂಡು ಬಾ ತಮ್ಮರೇ. ನಿನ್ನ ಅಪ್ಪಣೆಯಂತೆ ನಡೆದುಕೊಳ್ಳುವ ಆಗ್ತದೆ.
ಬಯಸಿದರೆ ಮರಣ ಮಾಡುವ ಸಂಚು ಹೂಡಿ ಅದನ್ನು ಪ್ರೇರೇಪಿಸುವುದಕ್ಕಾಗಿ ನಿನ್ನನ್ನು ನೇಮಿಸಿಕೊಳ್ಳುತ್ತೀರಾ ಆಪತ್ ಬಾಂಧವ. ಆದ ಕಾರಣ ನಿನಗೆ ಭಕ್ತ ವತ್ಸಲ ಎಂಬ ಹೆಸರು ಸ್ಥಿರವಾಗಿ ನಿಂತಿದೆ. ಜಗದೋದ್ಧಾರಕ ನಿನ್ನ ಆಜ್ಞೆಯಂತೆ ನಡೆಯುವುದೇ ಈ ನಾಯಕನ ನಾಯಕ. ಅಪ್ಪ ಸಾರಥಿ, ಸ್ವಾಮಿ. ಆ ಲೋಹವರ್ಷಕ ಪಟ್ಟಣಕ್ಕೆ ಹೋಗೋಣ ನಡಿ ಸಾರಥಿ, ಅತಿ ಜಾಗ್ರತೆ. ಎಷ್ಟೊತ್ತಾಗಲಿ ಸ್ವಾಮಿ? ಈ ಕಾಯುಷ್ಯ ಮಸ್ತು ಮೇಲಕ್ಕೆ ರೈ ದಾನವೇಂದ್ರರೇ. ಸ್ವಾಮಿ ನಾರದರೆ ತಾವು ಬಂದ ಕಾರಣವೇನು? ಧನುಜೇಂದ್ರರೇ, ಏನಾದರೂ ಒಂದು ವಿಚಾರವಿಲ್ಲದೆ ಸುಮ್ಮನೆ ಈ ನಾರದರು ಬರುವರೇನು ದಾನವೇಂದ್ರರೇ? ಹೌದು ಸ್ವಾಮಿ ನಾರದರು. ದಾನವೇಂದ್ರ, ಹಾಗಾದರೆ ಈ ಎನ್ನು ವಿಘ್ನ ಪಾಲೆಯನ್ನು ಚೆನ್ನಾಗಿ ಕೇಳಿರು. ಈಗಲೇ ತಾವು ಯಾವ ಯಾವ ಲೋಕಗಳಲ್ಲಿ ಏನು ಸಂಚಾರ ಮಾಡುತ್ತೀರಿ, ಯಾವ ಲೋಕಗಳಲ್ಲಿ ಏನು ಕಾರ್ಯ ಜರುಗುತ್ತಿರುವುದು ಮುಖ್ಯವಾಗಿ ಮೊದಲ ವಿಷ್ಣು ಲೋಕಕ್ಕೆ ಒಮ್ಮ ವೈಕುಂಠದ ವಿಚಾರ ನಿಮಗೆ ತಿಳಿದಿದ್ದರೆ ಜಾಗೃತಿಯಿಂದ ತಿಳಿಸಿರು. ಹೇಗೆ ದಾನವೇಂದ್ರ? ಯಾಕೆಂದರೆ ಬಾಪರ ನಾವು ಈಗಲೇ ವೈಕುಂಠಕ್ಕೆ ದಾಳಿ ಇಡಬೇಕೆಂದು ನಿಶ್ಚಿತರು ಮುನಿಪಂಗು ದಾನವೇಂದ್ರರೇ, ಸ್ವಾಮಿ ನಾರದರೆ ಆದರೆ ಹೇಳುವುದನ್ನು ಕೇಳು. ಅದೇನು ಚೆನ್ನಾಗಿ ಸ್ವಾಮಿ. ಕೇಳು ಕೇಳಯ್ಯ, ಕೇಳು ಕೇಳಯ್ಯ. ದಾನವೇಂದ್ರರೇ, ಸ್ವಾಮಿ ನಾರದರೆ ಕೇಳು ಕೇಳಯ್ಯ, ಕೇಳು ಕೇಳಯ್ಯ, ಕೇಳು ಕೇಳಯ್ಯ ಮಹಾರಾಯ. ಕೇಳುವೆ ನಾ ಕಂಡ, ಕೇಳುವೆ ನಾ ಕಂಡ ಕೈಯ. ಕೇಳು ಕೇಳಯ್ಯ, ಕೇಳು ಕೇಳಯ್ಯ. ಅಷ್ಟಾದಿಕ್ಪಾಲಕರು ನಿಮ್ಮ ಸೇವೆ ಕೈವರು. ಅಷ್ಟಾದಿಕ್ಪಾಲಕರು ನಿಮ್ಮ ಸೇವೆ ಕೈವರು. ಪಾಲಕರೆಲ್ಲ ನಿಮ್ಮಂತೆ ನಡೆವರು. ಅಷ್ಟಾದಿಕ್ಪಾಲಕರು ನಿಮ್ಮ ಸೇವೆ ಕೈವರು. ಪಾಲಕರೆಲ್ಲ ನಿಮ್ಮಂತೆ ನಡೆವರು. ಆದರೆ ನಿನಗೆ ಸಂಗತಿ ಆದರೆ ನಿಮಗೆ ಸಂಗತಿ ಕೇಳುವೆ ನಿಮಗೆ ಇಂದು. ಕೇಳುವೆ ನಿಮಗೆ ಇಂದು. ಕೇಳುವೆ ನಿಮಗೆ ಇಂದು. ನಾನು ಕೇಳುವೆ ನಿಮಗೆ ಇಂದು. ದಾನವೇಂದ್ರರೇ, ಸ್ವಾಮಿ ನಾರದರೆ ಕೇಳು ಕೇಳಯ್ಯ, ಕೇಳು ಕೇಳಯ್ಯ, ಕೇಳು ಕೇಳಯ್ಯ ಭಗವರಾಯ. ಕೇಳುವೆ ನಾ ಕಂಡಯ್ಯ, ಕೇಳುವೆ ನಾ ಕಂಡಯ್ಯ. ಕೇಳು ಕೇಳಯ್ಯ, ಕೇಳು ಕೇಳಯ್ಯ. ಶೂರನಾದ ಶಕ್ತಿ ಶೋಧನ, ಹೌದು ಸ್ವಾಮಿ ನಾರದರೆ ಏನು ನಿನ್ನಯ ವಚನ? ನಾನು ಏನು ಹೇಳಬೇಕೆಂದು ನಿನ್ನಲ್ಲಿಗೆ ಬಂದೆನೋ ಅದನ್ನೇ ನಿನ್ನ ಬಾಯಿಂದ ನುಡಿಯಲ್ಲ. ಹೌದೇ ಸ್ವಾಮಿ ನಾರದರೆ ಅಂದ ಮೇಲೆ ನಿನಗೆ ಈ ಇಳಾಮಂಡಲದಲ್ಲಿ ಏನಿಲ್ಲ. ಆದರೆ ಆ ವಿಷ್ಣು ಲೋಕದ ವಿಚಾರವನ್ನು ಕೇಳಿದೆಯ ದಾನವ ದೊರೆಯೇ, ಏನೆಂದು ಹೇಳಲಿ? ಆ ಸಂರಕ್ಷಕ ಪಾಲನ ಸ್ತ್ರೀಯೇ, ಆ ಶ್ರೀಹರಿಯು ಕ್ಷೀರಸಾಗರ ಮಧ್ಯದೊಳ್ ಶೇಷೋಶಯನಾಗಿ ಪೌಡಿಸಿ ಶಂಕು ಚಕ್ರ ಗದಾಧಾರಿಯಾಗಿಯೂ ಮತ್ತು ಆ ಕ್ಷೀರಸಾಗರನ ಸುತೆಯಾದ ಲಕ್ಷ್ಮೀದೇವಿಯನ್ನು ವಕ್ಷಸ್ಥಳದೊಳು ಧರಿಸಿ ಸಕಲ ಸಂಪತ್ತರ ಕಷ್ಟಗಳನ್ನೂ ಆಲಿಸಿ ಅವರವರ ಕಷ್ಟಗಳನ್ನು ಅಲ್ಲಿಯೇ ಹೋಗಲಾಡಿಸಿ ತನ್ನ ಹೆಸರಿಗೆ ಕುಂದು ಬಾರದಂತೆ ದುಷ್ಟ ಶಿಕ್ಷಣ ಶ್ರೇಷ್ಠ ಕಾರ್ಯ ದುರುಳಿ ನೆನೆಸಿಕೊಂಡು ಮಹಾ ಸಂತೋಷದಿಂದಿರುವನು. ಯಾವ ಮನ ಮುನಿಗಳ ಸಂಕಟವನ್ನು ಆನಂದದಿಂದ ಆಲಿಸುತ್ತಾ ಸೌಖ್ಯದಿಂದಿರುವನು. ದಾನವೇಂದ್ರ, ಇಲ್ಲಿಯವರೆಗೂ ನಿನ್ನ ಯಾವ ದಾನವು ವೀರನು ಆತನನ್ನು ಏನು ಮಾಡಲಾಗಬಹುದು.
ಭಕ್ತನೆಂದು ಜಂಬದಿಂದ ಮೆರೆಯುವ ಅಂಬುಜಾಕ್ಷರ ಗರ್ವದಿಂದ ಮರೆಯುವ ಅವನ ಸತಿಮಣಿಯಾದ ಲಕ್ಷ್ಮಿಯನ್ನು ಸೆರೆ ಹಿಡಿದು ಗೋಳಾಡಿಸುವುದು ಹಿಡಿದ ತಲವನ್ನು ಪಡೆದ ಕಡಗಲ ರುದ್ರನಂತೆ ದೈವೇರಿಯ ಓಡಿಸುವ ಗಾನವಿದ್ದ ಸಾರದು ಶ್ರೇಷ್ಠರಾದ ಶಕ್ತಿ ಶೋಧನ ಪ್ರಶೋಧನರೇ ಸ್ವಾಮಿ ನಾರದರೆ ನಿಮ್ಮ ಭುಜಬಲದ ಪರಾಕ್ರಮವೇ ನಿಮಗೆ ಗೆಲ್ಲುವುದಕ್ಕೆ ಮಾಡುತ್ತದೆ. ಹೌದೇನು ಸ್ವಾಮಿ? ನೀವಿನ್ನು ಚಿಂತಿಸದೆ ಈಗಲೇ ಮುಂದಕ್ಕೆ ಹೊರಡಿರಿ. ನಾನಿನ್ನು ಮುಂದಕ್ಕೆ ಪ್ರಯಾಣ ಮಾಡುವೆನು ಕಂಡಿರ ವೀರರೇ, ಮಹಾಶಿವರೇ. ಸಂತೋಷದಿಂದ ಹೋಗುತ್ತದೆ ಸ್ವಾಮಿ. ಸಂತೋಷವಿದ್ದವರಾಗಿ ವೈರಿಗಳ ಗರ್ಭನಿಪ್ಪೆಯಿಂದಲ ಮಾಡುವ ಕಡಪ ರಕ್ರಮಕ್ಕೆ ಅರಳು ಆಹ್ವಾನಿಸು. ಈ ಮುನಿಪುಂಗವರಾದ ಈ ನಾರದರ ಮತ್ತು ಬಲನಿತು ಹೌದಾ ಬೇಗ? ನಮ್ಮ ಕುಲ ವೈರಿಯಾದ ಆ ಸ್ತ್ರೀಯರೇನು ಇಲ್ಲವರೆಗೂ ಸುಮ್ಮನೆ ಬಿಟ್ಟಿದ್ದು ನಮ್ಮದು. ಈ ಕ್ಷಣವೇ ಆಗಮನನ್ನು ಪಡೆದ ತರುವುದಕ್ಕಾಗಿ ಹೋಗೋಣ ನಡಿ ಪ್ರಚೋದನು. ಗಂಡುಗಳಿಗೆ ಒಬ್ಬರಿಬ್ಬ ಸಂಕಟಕ್ಕೆ ಬಂದ ನಾಟಕದೊಂದಪ್ಪ ಇಚ್ಛೆಯ ಕನ್ನಡವನ್ನು ಆ ಹೋಗಮ್ಮ ರಾಜ್ಯದ ಮನಸ್ಸಿನನ್ನು ಗೌಡನ ಮನೆಯಲ್ಲಿ ನಿನ್ನ ಅಪ್ಪನಿಗೆ ತಮಗೆ ಸರ್ಪರಾಜನು ಗರುಡ ರಾಜನಂತೆ ತೋರಿ ಮರ್ಮಲಿತ ನಿಂತವರ ಬಿರನ್ನು ಆ ಸುಂದರಿ ಮಣಿ ಮಹಾಲಕ್ಷ್ಮಿಯನ್ನು ಎಳೆದು ತರುವುದಕ್ಕೆ ಈಗಲೇ ಹೋಗೋಣ ಅಣ್ಣ. ಅಪ್ಪ ಸಾರಥಿ, ಸ್ವಾಮಿ ಆ ದುಷ್ಟರಾದ ಶಕ್ತಿ ಶೋಧನ ಹಾಗೂ ಪ್ರಶೋಧನೆಂಬ ದಲಿತ ಅಧಮರು ಹಾ ಈಗಾಗಲೇ ದೇವಾನು ದೇವತೆಗಳನ್ನು ಓಡಾಡಿಸಿ ಮನ ಮುನಿಗಳ ಮಾಯ್ಪ ಯಜ್ಞಯಾಗಾದಿಗಳನ್ನು ಕೆಡಿಸಿ ಸಜ್ಜನರನ್ನು ಪೀಡಿಸಿ ಬಹು ಕಷ್ಟಪಡಿಸಿ ಈಗ ಅದೇ ಅಣುವಿನಿಂದ ವಿಷ್ಣು ಯಾರೆಂಬುದನ್ನು ಲೆಕ್ಕಕ್ಕೆ ವೈಕುಂಠಕ್ಕೆ